ನಮಸ್ಕಾರ. ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ. ಇವತ್ತಿಂದ ನಾವು ಭಾರತದ ನದಿ ವ್ಯವಸ್ಥೆಯನ್ನ ನೋಡ್ತಾ ಹೋಗೋಣ. ಇವತ್ತಿನ ಕ್ಲಾಸಲ್ಲಿ ಉತ್ತರ ಭಾರತದಲ್ಲಿ ಹರಿಯುವ ಪ್ರಮುಖ ನದಿಗಳಲ್ಲಿ ಒಂದಾದ ಸಿಂಧು ನದಿ ವ್ಯವಸ್ಥೆಯನ್ನ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮೊದಲಿಗೆ ಭಾರತದ ನದಿಗಳು. ಭಾರತದ ನದಿಗಳು ಅಂತ ಬಂದರೆ ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳನ್ನು ನೋಡ್ತೀವಿ. ಉತ್ತರ ಭಾರತದ ನದಿಗಳು ಹಿಮಾಲಯದಲ್ಲಿ ಉಗಮವಾಗಿ ಮೈದಾನದಲ್ಲಿ ಹರಿತಕ್ಕಂಥದ್ದು. ಈ ನದಿಗಳ ವೇಗ ಕಡಿಮೆ ಇರುತ್ತದೆ. ದಕ್ಷಿಣ ಭಾರತದ ನದಿಗಳು ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗಿ ಪ್ರಸ್ಥಭೂಮಿಯಲ್ಲಿ ಹರಿತಕ್ಕಂಥದ್ದು. ಈ ನದಿಗಳ ವೇಗ ಅಧಿಕ ಇರುತ್ತದೆ. ಉತ್ತರ ಭಾರತದ ನದಿಗಳು ಸರ್ವಕಾಲಿಕ ನದಿಗಳು. ಕಾರಣ ಮಳೆಗಾಲದಲ್ಲಿ ಮಳೆಯಿಂದ ನದಿ ತುಂಬಿ ಹರಿದ್ರೆ ಬೇಸಿಗೆಯಲ್ಲಿ ಹಿಮ ಕರಗಿ ನೀರಾಗಿ ಹರಿತಕ್ಕಂಥದ್ದು. ದಕ್ಷಿಣ ಭಾರತದ ನದಿಗಳು ಋತುಮಾನದ ನದಿಗಳು. ಇನ್ನು ಭಾರತದ ಪೂರ್ವಕ್ಕೆ ಹರಿತಕ್ಕಂಥ ನದಿಗಳನ್ನು ನೋಡೋದಾದ್ರೆ ಬ್ರಹ್ಮಪುತ್ರ, ಗಂಗಾ, ಸುವರ್ಣರೇಖಾ, ಬ್ರಾಹ್ಮಣಿ ನದಿ, ಮಹಾನದಿ, ಋಷಿಕಲ್ಯಾ ನದಿ, ವಂಶಾಧರ, ನಾಗವಲ್ಲಿ, ಗೋದಾವರಿ, ಕೃಷ್ಣ, ಉತ್ತರ ಪೆನ್ನಾರ, ಪಾಲರ, ದಕ್ಷಿಣ ಪೆನ್ನಾರ, ಕಾವೇರಿ, ವೈಗೈ ಮತ್ತು ಗುಂಡಾರ್. ಇದಿಷ್ಟು ಭಾರತದ ಪೂರ್ವಕ್ಕೆ ಹರಿತಕ್ಕಂತಹ ನದಿಗಳು. ಇನ್ನು ಭಾರತದ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಸಿಂಧು, ಲೂನಿ ನದಿ, ಸಬರಮತಿ, ಮಾಹಿ, ನರ್ಮದಾ, ತಪತಿ ಅಥವಾ ತಾಪಿ, ತಿಲ್ಲಾರಿ ನದಿ, ಮಾಂಡೋವಿ ಅಥವಾ ಮಹಾದಾಯಿ. ಇನ್ನು ಕರ್ನಾಟಕಕ್ಕೆ ಬಂದರೆ ಕಾಳಿ, ಸುಂಡಾ ನದಿ, ಗಂಗಾವಳಿ, ಅಘನಾಶಿನಿ, ಶರಾವತಿ, ಶರಾಭಿ, ಪಂಚಗಂಗಾವಳಿ, ಸೀತಾ, ಸ್ವರ್ಣ, ಉದ್ಯಾವರ, ನಂದಿನಿ, ಗುರುಪುರ್ ಮತ್ತು ನೇತ್ರಾವತಿ. ಇದಿಷ್ಟು ಭಾರತದ ಪಶ್ಚಿಮಕ್ಕೆ ಹರಿತಕ್ಕಂತಹ ನದಿಗಳು. ಇನ್ನು ಸಬರಮತಿ, ಮಾಹಿ, ನರ್ಮದಾ ಮತ್ತು ತಪತಿ ನದಿ ಏನಿದೆ ಅಲ್ವಾ, ಈ 4 ನದಿಗಳು ಗಲ್ಫ್ ಆಫ್ ಕಂಬಾತ್ ಸೇರ್ತಕ್ಕಂತಹ ನದಿಗಳಾಗಿದೆ. ಇನ್ನು ಮಾಹಿ ನದಿ ಬಗ್ಗೆ ನೋಡೋದಾದ್ರೆ ಮಾಹಿ ನದಿ 2 ಬಾರಿ ಕರ್ಕಾಟಕ ಸಂಕ್ರಾಂತಿ ರೇಖೆಯನ್ನ ಹಾದು ಹೋಗ್ತಕ್ಕಂಥ ಭಾರತದ ಏಕೈಕ ನದಿಯಾಗಿದೆ. ಮಾಹಿ ನದಿಗೆ ಗುಜರಾತ್ ರಾಜ್ಯದಲ್ಲಿ ಕದನ್ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ. ಇನ್ನು ಈ ಮಾಹಿ ನದಿ ರಿಫ್ಟ್ ಕಣಿವೆಯ ಮೂಲಕ ಹರಿದು ಹೋಗ್ತಕ್ಕಂತಹ ನದಿಯಾಗಿದೆ. ಇದಿಷ್ಟು ಭಾರತದ ಪೂರ್ವಕ್ಕೆ ಮತ್ತು ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳನ್ನ ನೋಡಿದ್ವಿ. ಇನ್ನು ಟ್ರಾನ್ಸ್ ಹಿಮಾಲಯನ್ ನದಿಗಳು. ಟ್ರಾನ್ಸ್ ಹಿಮಾಲಯನ್ ನದಿಗಳಂದ್ರೆ ಹಿಮಾಲಯದ ಉತ್ತರದ ನದಿಗಳು. ಸಿಂಧು ನದಿ, ಸಟ್ಲೇಜ್ ನದಿ ಮತ್ತು ಬ್ರಹ್ಮಪುತ್ರ ನದಿ. ಈ 3 ನದಿಗಳನ್ನ ಟ್ರಾನ್ಸ್ ಹಿಮಾಲಯನ್ ನದಿಗಳು ಎಂದು ಕರೆಯಲಾಗುತ್ತದೆ. ಈ 3 ನದಿಗಳು ಹಿಮಾಲಯದ ಉಗಮಕ್ಕಿಂತ ಮೊದಲೇ ಹರಿಯುತ್ತಿದ್ದ ನದಿಗಳಾಗಿವೆ. ಇನ್ನು ಸಿಂಧು ನದಿ ಬಗ್ಗೆ ನೋಡ್ತಾ ಹೋಗೋಣ. ಭಾರತಕ್ಕೆ ಇಂಡಿಯಾ ಎಂಬ ಹೆಸರು ಬರಲು ಕಾರಣವಾಗಿರ್ತಕ್ಕಂತಹ ನದಿ ಸಿಂಧು ನದಿ. ಸಿಂಧು ನದಿಯನ್ನ ಪಾಕಿಸ್ತಾನದ ರಾಷ್ಟ್ರೀಯ ಜೀವನದಿ ಎಂದು ಕರೆಯಲಾಗುತ್ತದೆ. ಸಿಂಧು ನದಿಯ ಒಟ್ಟಾರೆ ಉದ್ದ 3180 ಕಿಲೋಮೀಟರ್. ಸಿಂಧು ನದಿ ಭಾರತ, ಚೀನಾ ಮತ್ತು ಪಾಕಿಸ್ತಾನದಲ್ಲಿ ಹರಿತಕ್ಕಂಥದ್ದು. ಇನ್ನು ಕೇವಲ ಭಾರತದಲ್ಲಿ ಮಾತ್ರ ಸಿಂಧು ನದಿಯ ಉದ್ದ 709 ಕಿಲೋಮೀಟರ್. ಸಿಂಧು ನದಿಯನ್ನ ನಕ್ಷೆಯಲ್ಲಿ ನೋಡೋದಾದ್ರೆ ಟಿಬೆಟಿನ ಕೈಲಾಸ ಪರ್ವತ ಸರಣಿಯ ಮಾನಸ ಸರೋವರ ಅಂತಕ್ಕಂಥ ಸ್ಥಳದಲ್ಲಿ ಸಿಂಧು ನದಿ ಉಗಮವಾಗುತ್ತೆ. ಅಲ್ಲಿಂದ ಸಿಂಧು ನದಿ ಮುಂದೆ ಹರಿದುಕೊಂಡು ಡೆಮ್ ಚೌಕ್ ಹತ್ತಿರ ಭಾರತವನ್ನ ಪ್ರವೇಶ ಮಾಡುತ್ತೆ. ಅಲ್ಲಿಂದ ಸಿಂಧು ನದಿ ಮುಂದೆ ಹರಿದುಕೊಂಡು ಹೋಗ್ಬೇಕಾದ್ರೆ ಲಡಾಖ್ನ ರಾಜಧಾನಿಯಾಗಿರ್ತಕ್ಕಂತಹ ಲೇಹ ಸಿಂಧು ನದಿಯ ದಡದ ಮೇಲೆ ಕಂಡುಬರ್ತಕ್ಕಂಥದ್ದನ್ನ ನೋಡ್ತೀವಿ. ಅಲ್ಲಿಂದ ಸಿಂಧು ನದಿ ಮುಂದೆ ಹರಿದುಕೊಂಡು ಹೋಗ್ಬೇಕಾದ್ರೆ ಲಡಾಖಿನಲ್ಲಿ ಸಿಂಧು ನದಿಯ ಬಲದಂಡೆಗೆ 4 ಉಪನದಿಗಳು ಬಂದು ಸೇರುತ್ತೆ. ಸಿಯಾಚಿನ್ ನದಿ ಅಥವಾ ನೂಬ್ರಾ ನದಿ, ಶಿಯೋಕ್ ನದಿ, ಹುಂಜ್ ನದಿ ಮತ್ತು ಗಿಲ್ಗಿಟ್ ನದಿ. ಈ 4 ನದಿಗಳು ಸಿಂಧು ನದಿಯ ಬಲದಂಡೆಗೆ ಬಂದು ಸೇರ್ತಕ್ಕಂತಹ ನದಿಗಳಾಗಿದೆ. ಅಲ್ಲಿಂದ ಸಿಂಧು ನದಿ ಮುಂದೆ ಹರಿದುಕೊಂಡು ನಂಗ ಪರ್ವತ ಅಂತಕ್ಕಂತಹ ಸ್ಥಳದಲ್ಲಿ ಪಾಕಿಸ್ತಾನವನ್ನ ಪ್ರವೇಶ ಮಾಡುತ್ತೆ. ಪಾಕಿಸ್ತಾನದಲ್ಲಿ ಸಿಂಧು ನದಿಗೆ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ. ಅದು ತರ್ಬೇಲಾ ಜಲಾಶಯ. ಅಲ್ಲಿಂದ ಸಿಂಧು ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಅಫ್ಘಾನಿಸ್ತಾನದಲ್ಲಿ ಉಗಮವಾಗಿರ್ತಕ್ಕಂಥ ಕಾಬೂಲ್ ನದಿ ಸಿಂಧು ನದಿಯ ಬಲದಂಡೆಗೆ ಬಂದು ಸೇರ್ತಕ್ಕಂಥದ್ದು. ಈ ಕಾಬೂಲ್ ನದಿಗೆ ಅಫ್ಘಾನಿಸ್ತಾನದಲ್ಲಿ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ. ಅದು ಶಹತೂತ್ ಜಲಾಶಯ. ಈ ಜಲಾಶಯವನ್ನ ಭಾರತ ಮತ್ತು ಅಫ್ಘಾನಿಸ್ತಾನ್ ಸರ್ಕಾರ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಕಾಬೂಲ್ ನದಿ ಸೇರಿದ ಮೇಲೆ ಸಿಂಧು ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಸಿಂಧು ನದಿಯ ದಡದ ಮೇಲೆ ಹೈದರಾಬಾದ್ ಅನ್ನ ನೋಡ್ತೀವಿ. ಅಲ್ಲಿಂದ ಮುಂದೆ ಬಂದ್ರೆ ಮಿಥಾನ ಕೋಟೆಯನ್ನ ನೋಡ್ತೀವಿ. ಅದಾದ್ಮೇಲೆ ಸಿಂಧು ನದಿ ಮುಂದೆ ಹೋಗಿ ಕರಾಚಿ ಹತ್ತಿರ ಅರಬ್ಬಿ ಸಮುದ್ರವನ್ನ ಸೇರ್ತಕ್ಕಂಥದ್ದು. ಇದಿಷ್ಟು ಸಿಂಧು ನದಿ ಬಗ್ಗೆ ನೋಡಿದ್ವಿ. ಇನ್ನು ಸಿಂಧು ನದಿಯ ಉಪನದಿಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲಿಗೆ ಝಿಲಂ ನದಿ.
ಝಿಲಂ ನದಿ ಜಮ್ಮು ಕಾಶ್ಮೀರದ ವೆರಿನಾಗ್ ಅಂತಕ್ಕಂಥ ಸ್ಥಳದಲ್ಲಿ ಉಗಮವಾಗ್ತಕ್ಕಂಥದ್ದು. ಈ ನದಿ ಅಲ್ಲಿಂದ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಝಿಲಂ ನದಿಯ ದಡದ ಮೇಲೆ ಉಲ್ಲಾರ್ ಸರೋವರ ಮತ್ತು ದಾಲ್ ಸರೋವರ ಕಂಡ್ಬರ್ತಕ್ಕಂಥದ್ದನ್ನ ನೋಡ್ತೀವಿ. ಅಲ್ಲಿಂದ ಝಿಲಂ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಝಿಲಂ ನದಿಯ ಬಲದಂಡೆಗೆ ಒಂದು ಉಪನದಿ ಬಂದು ಸೇರುತ್ತೆ, ಅದು ನಿಲಂ ನದಿ. ಈ ನದಿಗೂ ಕೂಡ ಒಂದು ಜಲಾಶಯ ನಿರ್ಮಾಣ ಮಾಡಲಾಗಿದೆ. ಆ ಜಲಾಶಯ ಕಿಶಾನಗರ್ ಜಲಾಶಯ. ಅಲ್ಲಿಂದ ಝಿಲಂ ನದಿ ಮುಂದೆ ಬಂದು ಭಾರತದ ಜಮ್ಮು ಕಾಶ್ಮೀರ್ ಮತ್ತು ಪಾಕಿಸ್ತಾನದ ಗಡಿ ಭಾಗದಲ್ಲಿ ಹರಿದು ಅದಾದ್ಮೇಲೆ ಪಾಕಿಸ್ತಾನವನ್ನ ಪ್ರವೇಶ ಮಾಡುತ್ತೆ. ಪಾಕಿಸ್ತಾನದಲ್ಲಿ ಝಿಲಂ ನದಿಗೆ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ, ಅದು ಮಂಗಳ ಜಲಾಶಯ. ಅಲ್ಲಿಂದ ಝಿಲಂ ನದಿ ಮುಂದೆ ಹರಿದುಕೊಂಡು ಬಂದು ಟ್ರಿಮು ಅಂತಕ್ಕಂಥ ಸ್ಥಳದಲ್ಲಿ ಚಿನಾಬ್ ನದಿಯ ಬಲದಂಡೆಗೆ ಉಪನದಿಯಾಗಿ ಸೇರ್ತಕ್ಕಂಥದ್ದು. ಇನ್ನು ಈ ಚಿನಾಬ್ ನದಿ ಬಗ್ಗೆ ನೋಡೋದಾದ್ರೆ ಚಿನಾಬ್ ನದಿ ಹಿಮಾಚಲ ಪ್ರದೇಶದಲ್ಲಿ 2 ಕವಲುಗಳಾಗಿ ಉಗಮವಾಗ್ತಕ್ಕಂಥದ್ದು. ಒಂದು ಭಾಗ, ಇನ್ನೊಂದು ಚಂದ್ರ. ಈ 2 ಕವಲುಗಳು ಮುಂದೆ ಬಂದು ಒಂದಾಗಿ ಹರಿದು ಹಿಮಾಚಲ ಪ್ರದೇಶದಿಂದ ಜಮ್ಮು ಕಾಶ್ಮೀರವನ್ನ ಪ್ರವೇಶ ಮಾಡುತ್ತೆ. ಜಮ್ಮು ಕಾಶ್ಮೀರದಿಂದ ಪಾಕಿಸ್ತಾನವನ್ನ ಪ್ರವೇಶ ಮಾಡುತ್ತೆ. ಪಾಕಿಸ್ತಾನದಲ್ಲಿ ಹರಿದುಕೊಂಡು ಚಿನಾಬ್ ನದಿ ಹೋಗ್ಬೇಕಾದ್ರೆ ಟ್ರಿಮು ಹತ್ತಿರ ಝಿಲಂ ನದಿ ಬಂದು ಸೇರ್ಕೊಂಡಿದ್ದನ್ನ ನೋಡಿದ್ವಿ. ಅಲ್ಲಿಂದ ಚಿನಾಬ್ ನದಿ ಮುಂದೆ ಹರಿದುಕೊಂಡು ಹೋಗ್ಬೇಕಾದ್ರೆ ಅಹಮದ್ಪುರ ಅಂತಕ್ಕಂಥ ಸ್ಥಳದಲ್ಲಿ ಇನ್ನೊಂದು ಉಪನದಿ ಬಂದು ಸೇರುತ್ತೆ, ಅದು ರಾವಿ ನದಿ. ಈ ರಾವಿ ನದಿ ಏನಿದೆ ಅಲ್ವಾ, ಇದು ಹಿಮಾಚಲ ಪ್ರದೇಶದ ಕಾಂಗ್ರಾ ಅಂತಕ್ಕಂಥ ಸ್ಥಳದಲ್ಲಿ ಉಗಮವಾಗ್ತಕ್ಕಂಥದ್ದು. ಹಿಮಾಚಲ ಪ್ರದೇಶದಿಂದ ರಾವಿ ನದಿ ಮುಂದೆ ಹರಿದುಕೊಂಡು ಪಂಜಾಬನ್ನ ಪ್ರವೇಶ ಮಾಡುತ್ತೆ. ಅಲ್ಲಿಂದ ಮುಂದೆ ಪಂಜಾಬ್ ಮತ್ತು ಪಾಕಿಸ್ತಾನದ ಗಡಿ ಭಾಗದಲ್ಲಿ ಹರಿದು ಅದಾದ್ಮೇಲೆ ಅಹಮದ್ಪುರ ಅಂತಕ್ಕಂತಹ ಸ್ಥಳದಲ್ಲಿ ಚಿನಾಬ್ ನದಿಗೆ ಉಪನದಿಯಾಗಿ ಸೇರ್ತಕ್ಕಂಥದ್ದು. ಅಲ್ಲಿಂದ ಚಿನಾಬ್ ನದಿ ಮುಂದೆ ಹರಿದುಕೊಂಡು ಪಂಜನಾಥ್ ಅಂತಕ್ಕಂತಹ ಸ್ಥಳದಲ್ಲಿ ಸಟ್ಲೇಜ್ ನದಿಯ ಉಪನದಿಯಾಗಿ ಚಿನಾಬ್ ನದಿ ಸೇರ್ತಕ್ಕಂಥದ್ದು. ಈಗ ಸಟ್ಲೇಜ್ ನದಿ ಬಗ್ಗೆ ನೋಡೋದಾದ್ರೆ ಸಟ್ಲೇಜ್ ನದಿ ಟಿಬೆಟಿನ ರಾಕಸ್ ಸರೋವರ ಅಂತಕ್ಕಂಥ ಸ್ಥಳದಲ್ಲಿ ಉಗಮವಾಗಿರ್ತಕ್ಕಂಥದ್ದು. ಅಲ್ಲಿಂದ ಸಟ್ಲೇಜ್ ನದಿ ಮುಂದೆ ಹರಿದುಕೊಂಡು ಶಿಪ್ಕಿಲಾ ಕಣಿವೆಯ ಮೂಲಕ ಭಾರತವನ್ನ ಪ್ರವೇಶ ಮಾಡುತ್ತೆ. ಸಟ್ಲೇಜ್ ನದಿ ಭಾರತವನ್ನ ಪ್ರವೇಶ ಮಾಡಿದ್ಮೇಲೆ ಸಟ್ಲೇಜ್ ನದಿಗೆ ಲೋರಿ ಅಂತಕ್ಕಂಥ ಹೈಡ್ರೋ ಪವರ್ ಸ್ಟೇಷನ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಅಲ್ಲಿಂದ ಸಟ್ಲೇಜ್ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಸಟ್ಲೇಜ್ ನದಿಗೆ ಹಿಮಾಚಲ ಪ್ರದೇಶದಲ್ಲಿ 2 ಜಲಾಶಯವನ್ನ ನಿರ್ಮಿಸಲಾಗಿದೆ, ಒಂದು ಭಾಕ್ರಾ, ಇನ್ನೊಂದು ನಂಗಲ್. ಅದಾದ್ಮೇಲೆ ಸಟ್ಲೇಜ್ ನದಿ ಮುಂದೆ ಹರಿದುಕೊಂಡು ಪಂಜಾಬನ್ನ ಪ್ರವೇಶ ಮಾಡುತ್ತೆ. ಪಂಜಾಬ್ ಪ್ರವೇಶ ಮಾಡಿದ್ಮೇಲೆ ಸಟ್ಲೇಜ್ ನದಿ ಮುಂದೆ ಹರಿದುಕೊಂಡು ಹೋಗ್ಬೇಕಾದ್ರೆ ಸಟ್ಲೇಜ್ ನದಿಗೆ ಒಂದು ಉಪನದಿ ಬಂದು ಸೇರುತ್ತೆ, ಅದು ಬಿಯಾಸ್ ನದಿ. ಈ ಬಿಯಾಸ್ ನದಿ ಕೂಡ ಹಿಮಾಚಲ ಪ್ರದೇಶದ ಕುಲು ಅಂತಕ್ಕಂಥ ಸ್ಥಳದಲ್ಲಿ ಉಗಮವಾಗ್ತಕ್ಕಂಥದ್ದು. ಅಲ್ಲಿಂದ ಬಿಯಾಸ್ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಹಿಮಾಚಲ ಪ್ರದೇಶದಲ್ಲೇ ಬಿಯಾಸ್ ನದಿಗೆ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ, ಅದು ತೇಯಿನ್ ಜಲಾಶಯ. ಅಲ್ಲಿಂದ ಬಿಯಾಸ್ ನದಿ ಮುಂದೆ ಬಂದು ಪಂಜಾಬನ್ನ ಪ್ರವೇಶ ಮಾಡಿ ಹರಿಕೆ ಜಲಾಶಯ ಏನಿದೆ ಅಲ್ವಾ, ಅದರ ಹಿಂದಿನ ಭಾಗದಲ್ಲಿ ಸಟ್ಲೇಜ್ ನದಿಗೆ ಸೇರ್ತಕ್ಕಂಥದ್ದು. ಸಟ್ಲೇಜ್ ನದಿಗೆ ಬಿಯಾಸ್ ನದಿ ಸೇರಿದಾದ್ಮೇಲೆ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ, ಅದು ಹರಿಕೆ ಜಲಾಶಯ. ಅಲ್ಲಿಂದ ಸಟ್ಲೇಜ್ ನದಿ ಮುಂದೆ ಬಂದು ಪಂಜಾಬಿನ ಗಡಿ ಭಾಗದಲ್ಲಿ ಅಂಕುಡೊಂಕಾಗಿ ಹರಿದು ಅಲ್ಲಿಂದ ಮುಂದೆ ಬಂದು ಪಂಜನಾಥ ಅಂತಕ್ಕಂಥ ಸ್ಥಳದಲ್ಲಿ ಚಿನಾಬ್ ನದಿ ಸಟ್ಲೇಜ್ ನದಿಯ ಉಪನದಿಯಾಗಿ ಸೇರ್ತಕ್ಕಂಥದ್ದು. ಅಲ್ಲಿಂದ ಸಟ್ಲೇಜ್ ನದಿ ಮುಂದೆ ಹರಿದುಕೊಂಡು ಹೋಗಿ ಮಿಥಾನ್ ಕೋಟೆ ಅಂತಕ್ಕಂಥ ಸ್ಥಳದಲ್ಲಿ ನೇರವಾಗಿ ಸಿಂಧು ನದಿಗೆ ಸೇರ್ತಕ್ಕಂಥದ್ದು. ಅಲ್ಲಿಂದ ಸಿಂಧು ನದಿ ಮುಂದೆ ಹೋಗಿ ಕರಾಚಿ ಹತ್ತಿರ ಅರಬ್ಬಿ ಸಮುದ್ರವನ್ನ ಸೇರ್ತಕ್ಕಂಥದ್ದು. ಇದಿಷ್ಟು ಸಿಂಧು ನದಿ ಮತ್ತು ಸಿಂಧು ನದಿಯ ಉಪನದಿಗಳನ್ನ ನೋಡಿದ್ವಿ. ಸಿಂಧು ನದಿ ಏನಿದೆ ಅಲ್ವಾ, ಇದು ವಾಯುವ್ಯಾಭಿಮುಖವಾಗಿ ಹರಿತಕ್ಕಂತಹ ನದಿಯಾಗಿದೆ. ಇನ್ನು ಲಡಾಖ್ನಲ್ಲಿ ಡೆಮ್ಚೋಕ್ ಪ್ರದೇಶ ಏನು ನೋಡಿದ್ವಲ್ವಾ, ಅಲ್ಲಿ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರ್ತಕ್ಕಂಥದ್ದು. ಇನ್ನು ಸಿಂಧು ನದಿ ಮತ್ತು ಝಿಲಂ ನದಿಯ ಮಧ್ಯಭಾಗದಲ್ಲಿ ಏನಿದೆ ಅಲ್ವಾ, ಈ ಪ್ರದೇಶದಲ್ಲಿ ಪ್ರಪಂಚದ ಅತಿ ಹಳೆಯ ವಿದ್ಯಾಲಯ ಕಂಡುಬರ್ತಕ್ಕಂಥದ್ದು, ಅದು ತಕ್ಷಶಿಲಾ ವಿದ್ಯಾಲಯ. ಇನ್ನು ಝಿಲಂ ನದಿಯ ದಡದ ಮೇಲೆ ನಾವು ಉಲ್ಲಾರ್ ಮತ್ತು ದಾಲ್ ಸರೋವರವನ್ನ ನೋಡಿದ್ವಿ. ಉಲ್ಲಾರ್ ಸರೋವರ ಏನಿದೆ ಅಲ್ವಾ, ಇದು ಸಿಹಿ ನೀರಿನ ದೊಡ್ಡ ಸರೋವರವಾಗಿದೆ. ಇನ್ನು ದಾಲ್ ಸರೋವರ ದೇಶದ ಏಕೈಕ ಹೆಪ್ಪುಗಟ್ಟುವ ಸರೋವರ. ಈ ಸರೋವರದಲ್ಲಿ ತೇಲುವ ATM ಕಂಡುಬರ್ತಕ್ಕಂಥದ್ದು. ಇನ್ನು ಬಿಯಾಸ್ ನದಿಗೆ ತೇಯಿನ್ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ ಅಲ್ವಾ, ಈ ಜಲಾಶಯದ ಹಿಂದೆ ಇರತಕ್ಕಂತಹ ನೀರನ್ನ ರಂಜಿತ್ ಸಾಗರ್ ಜಲಾಶಯ ಎಂದು ಕರೆಯಲಾಗುತ್ತದೆ. ಇನ್ನು ಸಟ್ಲೇಜ್ ನದಿ ಹಿಮಾಚಲ ಪ್ರದೇಶವನ್ನ ಪ್ರವೇಶ ಮಾಡಿದ ಮೇಲೆ ಲೋಯ್ರಿ ಅಂತಕ್ಕಂಥ ಹೈಡ್ರೋ ಪವರ್ ಸ್ಟೇಷನ್ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನೋಡಿದ್ವಿ. ಈ ಸಟ್ಲೇಜ್ ನದಿ ಏನಿದೆ ಅಲ್ವಾ, ಇದು ಸಿಂಧು ನದಿಯನ್ನ ನೇರವಾಗಿ ಸೇರ್ತಕ್ಕಂತಹ ಏಕೈಕ ಉಪನದಿ ಮತ್ತು ಸಿಂಧು ನದಿಯ ಅತಿ ದೊಡ್ಡ ಉಪನದಿ ಕೂಡ ಸಟ್ಲೇಜ್ ನದಿ. ನಾವು ಸಟ್ಲೇಜ್ ನದಿಗೆ ಭಾಕ್ರಾ ಮತ್ತು ನಂಗಲ್ ಅಂತಕ್ಕಂತಹ 2 ಜಲಾಶಯ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನೋಡಿದ್ವಿ. ಈ ಭಾಕ್ರಾ ಅಣೆಕಟ್ಟಿನ ಹಿಂದಿರ್ತಕ್ಕಂತಹ ನೀರನ್ನ ಗೋವಿಂದ ಸಾಗರ್ ಯೋಜನೆ ಎಂದು ಕರೆಯಲಾಗುತ್ತದೆ.
ಇನ್ನು ಭಾಕ್ರಾ ಅಣೆಕಟ್ಟು ದೇಶದ ಎರಡನೇ ಎತ್ತರವಾಗಿರ್ತಕ್ಕಂತಹ ಅಣೆಕಟ್ಟಾಗಿದೆ. ಇನ್ನು ಭಾಕ್ರಾ ಜಲಾಶಯವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ರಾಜಸ್ಥಾನ್ ಸರ್ಕಾರ. ಕಾರಣ ರಾಜಸ್ಥಾನ್ ಮರುಭೂಮಿ ರಾಜ್ಯವಾಗಿದೆ. ಹೀಗಾಗಿ ರಾಜಸ್ಥಾನಕ್ಕೆ ನೀರು ಬೇಕು ಅನ್ನೋ ಉದ್ದೇಶದಿಂದ ರಾಜಸ್ಥಾನ ಸರ್ಕಾರ ಇದನ್ನು ನಿರ್ವಹಣೆ ಮಾಡುತ್ತೆ. ಸಟ್ಲೇಜ್ ನದಿ ಏನಿದೆ ಅಲ್ವಾ, ಇದು ಪಂಜಾಬ್ ಪ್ರವೇಶ ಮಾಡಿದ್ಮೇಲೆ ಬಿಯಾಸ್ ನದಿ ಸೇರ್ಕೊಂಡಾದ್ಮೇಲೆ ಸಟ್ಲೇಜ್ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ. ಅದು ಹರಿಕೆ ಜಲಾಶಯ. ಈ ಹರಿಕೆ ಜಲಾಶಯ ಹಿಂದಿನ ಭಾಗದಲ್ಲಿ ಒಂದು ಕಾಲುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಈ ಕಾಲುವೆಯ ಮೂಲಕ ಹರಿಯಾಣ, ರಾಜಸ್ಥಾನ್ ಮತ್ತು ಗುಜರಾತ್ ರಾಜ್ಯಗಳಿಗೆ ನೀರನ್ನ ಪೂರೈಕೆ ಮಾಡಲಾಗಿದೆ. ಈ ಕಾಲುವೆಗಿರ್ತಕ್ಕಂಥ ಹೆಸರು ಇಂದಿರಾ ಕಾಲುವೆ. ಈ ಕಾಲುವೆ ಭಾರತದ ಅತಿ ಉದ್ದವಾಗಿರ್ತಕ್ಕಂತಹ ಕಾಲುವೆ ಆಗಿದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಚಿನಾಬ್ ನದಿಗೆ, ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಚಿನಾಬ್ ರೈಲು ಸೇತುವೆ. ಚಿನಾಬ್ ನದಿಗೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಚಿನಾಬ್ ರೈಲು ಸೇತುವೆ. ಈ ಸೇತುವೆ ಏನಿದೆ ಅಲ್ವಾ, ಇದು ಪ್ರಪಂಚದ ಅತಿ ಎತ್ತರವಾಗಿರ್ತಕ್ಕಂತಹ ರೈಲು ಸೇತುವೆ. 1318 ಮೀಟರ್ ಎತ್ತರವನ್ನು ಹೊಂದಿರತಕ್ಕಂಥದ್ದು. ಇನ್ನು ದೇಶದ ಮೊದಲ ಕೇಬಲ್ ಆಧಾರಿತ ರೈಲು ಸೇತುವೆ ಅಂಜಾ ಕೇಬಲ್ ಸೇತುವೆ. ಇದು ಕೂಡ ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥದ್ದು. ಇದಿಷ್ಟು ಸಿಂಧು ನದಿ ಬಗ್ಗೆ ನೋಡಿದ್ವಿ. ಇನ್ನು ಸಿಂಧು ನದಿ ಒಪ್ಪಂದ ನೋಡೋದಾದ್ರೆ 1960ರ ಸೆಪ್ಟೆಂಬರ್ 19ರಂದು ಸಿಂಧು ನದಿ ನೀರಿನ ಒಪ್ಪಂದವಾಯಿತು. ಈ ಒಪ್ಪಂದದ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನಕ್ಕೆ ನದಿಗಳ ಹಂಚಿಕೆ ಆಯಿತು. 1960ರಲ್ಲಿ ಭಾರತದಲ್ಲಿ ಪ್ರಧಾನಿಯಾಗಿದ್ದವರು ಜೆ ನೆಹರೂರವರು ಮತ್ತು ಪಾಕಿಸ್ತಾನದ ಅಧ್ಯಕ್ಷರು ಅಯೂಬ್ ಖಾನ್ ರವರು. ಈ ಸಿಂಧು ನದಿ ಒಪ್ಪಂದದ ಪ್ರಕಾರ ಭಾರತಕ್ಕೆ 3 ನದಿಗಳು ಮತ್ತು ಪಾಕಿಸ್ತಾನಕ್ಕೆ 3 ನದಿಗಳನ್ನು ಹಂಚಿಕೆ ಮಾಡಲಾಯಿತು. ಭಾರತಕ್ಕೆ ಸಟ್ಲೇಜ್, ಬಿಯಾಸ್ ಮತ್ತು ರಾವಿ ನದಿಯನ್ನು ಹಂಚಿಕೆ ಮಾಡಿದ್ರೆ ಪಾಕಿಸ್ತಾನಕ್ಕೆ ಸಿಂಧು, ಝಿಲಂ ಮತ್ತು ಚಿನಾಬ್ ನದಿಯನ್ನು ಹಂಚಿಕೆ ಮಾಡಲಾಯಿತು. ಈ ಒಪ್ಪಂದದ ಪ್ರಕಾರ ನದಿ ಮಾಲಿನ್ಯವನ್ನು ನಿಯಂತ್ರಣ ಮಾಡುವುದು ಈ 2 ದೇಶಗಳ ಕರ್ತವ್ಯವಾಗಿದೆ ಎಂದು ಹೇಳಲಾಯಿತು. ಇದಿಷ್ಟು ಸಿಂಧು ನದಿ ವ್ಯವಸ್ಥೆಯನ್ನ ನೋಡಿದ್ವಿ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.